ಸೂರಜ್ನ ಈ ಸಂಕಟದಿಂದ ಪಾರು ಮಾಡಿ ತಂದೆ ಆದವಂಗ ಮಗನಿಗಿಂತ ಬೇರೆ ಏನು ದೊಡ್ಡದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದವ. ಅದನ್ನ ನಾನು ಮಾಡ್ಲಿಕ್ಕೆ ನನಗೊಂದು ದಾರಿ ಕಾಣ್ಲಿಕ್ಕತ್ತದ. ಏನಪ್ಪ ಅದು? ಸೂರಜನೆಲ್ಲ ಅಪರಾಧಗಳನ್ನ ನನ್ನ ತಲೆ ಮೇಲೆ ಹಾಕೋಬೇಕು. ನನ್ನ ಮಗನ ಭವಿಷ್ಯದ ಸಲುವಾಗಿ, ಈ ಪರಿವಾರದ ಸುಖಕ್ಕಾಗಿ ನೀವು ಕೆಲಸ ಮಾಡ್ಲಿಕ್ಕಬೇಕವ, ಮಾಡ್ಲಿಕ್ಕಬೇಕು. ಪೂಜಾ ಕೂನಿ ಮಾಡಿದ್ದು ನಾನು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ನೀವು ನನ್ನ ಮಾತು ಕೇಳ್ತಿದ್ರ ಸೂರಜಣ್ಣನ ಬದಲಿ ಪಪ್ಪ ಜೈಲಿಗೆ ಹೋಗ್ತಾರೆ. ಪಪ್ಪಕ್ ಫಾಸಿ ಆಗ್ತದಂತ. ನಾನೇ ಸಾಯಿಸಿದ್ದು ಪೂಜಾಕನ್ನ. ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾಕನ್ ಕೊಂದಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ಗಂಗಾ ಪಪ್ಪ ಮತ್ ದಾದಾನ ಉಳಿಸ್ಲಿಕ್ಕೆ ಹಿಂಗ್ ಸುಳ್ಳು ಹೇಳಿಕತ್ತಾಳ. ಬ್ಯಾಡ ಗಂಗಾ, ಸಹಿ ಮಾಡಬೇಡ ನೀನು. ಗಂಗಾ ತನ್ನ ಅಪರಾಧನ ತಾನೇ ಒಪ್ಕೊಂಡಿದ್ದಾಳೆ. ಈಕೆ ಹೇಳೋದೆಲ್ಲ ಬಿಲ್ಕುಲ್ ಸುಳ್ಳದ. ಸೈನ್ ಮಾಡು ಅಂದೆ. ಮಹಾನ್ನಾಗೋ ಶೋಕಿ ಅದ ಅಲ್ಲ ನಿನಗ? ದೊಡ್ಡಾಕಿ ಅನ್ನಿಸ್ಕೊಳ್ಳಿಕ್ ಹೊಂಟಿ ನೀನು. ಆದ್ರ ನೀನು ಯಾವತ್ತೂ ಮಹಾನ್ ಆಗ್ಲಿಕ್ಕಾಗುದಿಲ್ಲ. ಇದನ್ನೆಲ್ಲ ಸೂರಜ ಮತ್ತ ಅಣ್ಣವ್ರನ್ನ ಉಳಿಸ್ಲಿಕ್ಕೆ ಮಾಡ್ಲಿಕ್ಕೆ ಹೊಂಟಿ ಹೌದಲ್ಲ ನೀನು? ಹೌದಜ್ಜಿ. ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಅಣ್ಣಾರು ಹೇಳಿದ್ವಾ ಏನ? ಇಲ್ಲ ಇಲ್ಲ, ಕೊಲೆ ನಾನ್ ಮಾಡಿದ್ದು. ನಾನೇ ಕೊಲೆ ಮಾಡಿದ್ದು. ನಂಗೆ ಕೊಲೆ ಮಾಡಲ್ ಬತ್ತು. ಅಣ್ಣಾರು ಪೂಜಾ ಅಕ್ಕನ್ ಕೊಂದಿಲ್ಲ. ಅವರಿಗೆ ನನ್ನಷ್ಟು ಧೈರ್ಯನೂ ಇಲ್ಲ. ಸೂರಜ್ ನಂಗೂ ಅಷ್ಟೇ. ಅವನ್ ಹೆದು ಬುಕ್ಲ. ಅವನಿಗೆ ಬರೀ ಸಿಟ್ಟು ಬತ್ತು ಅಷ್ಟೇ. ನಂಗೆ ಗೊತ್ತಿದೆ ನೀನು ಮರ್ಡರ್ ಮಾಡಿಲ್ಲ ಅಂತ. ನನ್ಗಿದೂ ಗೊತ್ತಿದೆ ನೀನು ನಿಮ್ಮ ನಿರಂಜನ್ ಅವ್ರನ್ನ ಹಾಗೆ ಸೂರಜ್ನ ಉಳಿಸೋ ಸಲುವಾಗಿ ಈ ಅಪರಾಧನ ನಿನ್ನ ತಲೆ ಮೇಲೆ ಹಾಕೊಂಡಿದ್ಯಾ ಅಂತ. ನನಗೆ ಗೊತ್ತಿದೆ ಗಂಗಾ, ನೀ ಕೊಲೆನ ಮಾಡಿಲ್ಲ ಅಂತ. ನಿರಂಜನ್ ಅವರು ಅದನ್ನೇ ಮಾಡಿದ್ರು.
ಅವ್ರ ಮಗನ ಉಳಿಸ್ಕೋಬೇಕು ಅಂತ, ಅವನ್ನ ಜೈಲಿಗೆ ಕಳಿಸ್ಬಾರ್ದು ಅಂತ. ಆದರೆ ಸತ್ಯ ಬೇರೆನೇ ಇದೆ ಗಂಗಾ. ನೀವು 3 ಜನನೂ ನಿರಪರಾಧಿ ಇದ್ದೀರಾ. ಯಾರ ನಮ್ಮ ಮಮ್ಮಿ ಪಪ್ಪಾಗ ಬ್ಯಾರೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರ ಅವ್ರನ್ನ ಕೊಂದು ಹಾಕ್ತೀನಿ. ಯಾರಾದ್ರೂ ಇರ್ಲಿ. ಕೊಲೆ ಮಾಡೋದೇನು ಹೆಂಗೆ ಹೊಸ್ತಲ್ಲ. ಈಗ ನಿನ್ ಸದ್ದಿ. ಬಂಗಾರಿ, ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ. ಅದ್ರಗಿತ್ತಿ ಸಾಯಿ. ಸಾಯಿ. ಸೌಮ್ಯ, ಸೌಮ್ಯ, ಇವಳು ಉಸಿರಾಡ್ತಾ ಇಲ್ಲ ಕಣ್ರೋ. ಕೈಕಾಲು ಆಡ್ತಿಲ್ಲ, ಆದರೆ ಪಲ್ಸ್ ಇದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು. ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ನನ್ಮ್ಯಾಕೆ ಕೋಪನ? ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ. ಏನು ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯೋ, ಇನ್ನೂ ಒಂದು ಕಿತ್ತನ? ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದರೆ ನಿಮಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ, ಒಬ್ಬರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ
ಮಧುರ ಎಷ್ಟು ದೂರ ಅಂತ ಓಡೋಗ್ತೀಯ? ಪ್ರಪಂಚದಲ್ಲಿ ಯಾರು ಬೇಕಾದ್ರೆ ಮೋಸ ಮಾಡ್ಬೋದು, ತಮ್ಮ ಆತ್ಮ ಸಾಕ್ಷಿಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ ಮಧುರ, ನೀನೇ ನನ್ನ ಬಾಳಿನ ಸಂಗಾತಿ ಅಂತ. ಕೈ ಮುಗಿತೀನಿ, ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡ್ದೆ ಇಲ್ಲಿಂದ ಹೊರಟೋಗಿ.